ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಇವತ್ತು ಐನ್ ಕೆರೆ. ಇದು ಇರ್ತಕ್ಕಂಥದ್ದು ಸಕ್ರಾಯಪಟ್ಟಣ, ಚಿಕ್ಕಮಗಳೂರು ಜಿಲ್ಲೆ. ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ಕೆರೆ. ಈ ಕೆರೆನ ಮಳೆಗಾಲದಲ್ಲಿ ನೋಡಲಿಕ್ಕೆ ತುಂಬ ರಮಣೀಯಾಗಿರುತ್ತೆ. ನಾವು ಹೋಗಿರೋದು ಬೇಸಿಗೆ ಕಾಲದಲ್ಲಿ ಹೇಗಿದೆ ಅನ್ನೋದು ನಿಮ್ಗೆ ನಾನು ತೋರಿಸ್ತೀನಿ. ಬನ್ನಿ. ಮತ್ತೆ ಇದು ಆನ್ ದಿ ವೇ ಶ್ರೀಯುತ ವೆಂಕಟಾಚಲ ಅವಧೂತರ ಶಕ್ತಿ ಸನ್ನಿಧಿ ಸಕ್ರಾಯಪಟ್ಟಣಕ್ಕೆ ಹೋಗಬೇಕಾದ್ರೆ ಸಿಗ್ತಕ್ಕಂಥ ಒಂದು ಜಾಗ. ಸಕ್ರಾಯಪಟ್ಟಣ ಬಂದ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಸ್ನೇಹಿತರೆ, ಈ ಕೆರೆಯನ್ನು ಕಟ್ಟಿದವರು ನಮಗೆ ಬಂದುಬಿಟ್ಟು ಒಂದನೇ ನರಸಿಂಹವರ್ಮ. ಹಾಗೆ ಈ ಕೆರೆಯನ್ನು ತಡಲಿಕ್ಕೆ ಅವರ ಜೀವನವನ್ನು ತ್ಯಾಗ ಮಾಡಿರತಕ್ಕಂಥವರು ಗವಿಮಠದ ಕರಡಿಮಠ ಅಜ್ಜಯ್ಯನವರ. ಹಾಗೆ ಈ ಕೋಡಿ ಹರಿದು ಒಡೆದುಕೊಂಡು ಹೋಗಬೇಕಾದ್ರೆ ಇಬ್ಬರು ನೀರುಗಂಟಿಗಳು ಅವರೇ ಚೆನ್ನಬಿಲ್ಲ ಮತ್ತು ಹೊನ್ನಬಿಲ್ಲ ತಮ್ಮ ಜೀವನವನ್ನು ತ್ಯಾಗ ಮಾಡಿರೋದು ಒಂದು ವಿಶೇಷ. ಹೀಗೆ ಈ ಕೆರೆಗೆ ಇರೋದು ಒಂದು ಇತಿಹಾಸ. ನೋಡಿ, ಈ ಬೇಸಿಗೆಯಲ್ಲೂ ಕೂಡ ಎಷ್ಟೊಂದು ನೀರಿದೆ ಸ್ನೇಹಿತರೆ. ನೋಡಿ, ಈ ಕೆರೆ ಹಿಂದ್ಗಡೆ ನಮ್ಗೆ ನೋಡ್ಲಿಕ್ಕೆ ಸಿಗೋದು ಶಕುನಗಿರಿ ಬೆಟ್ಟದ ಹಿನ್ನೆಲೆಯಲ್ಲಿ ಸುಂದರವಾದ ಭೂದೃಶ್ಯಕ್ಕೆ ಹೆಸರುವಾಗಿ ವಾಸಿಯಾಗಿದೆ. ಅದುವೇ ಶಕುನಗಿರಿ. ಪಿರಾಮಿಡ್ ಟೈಪಲ್ಲಿ ನಮ್ಗೆ ನೋಡಲಿಕ್ಕೆ ಸಿಗತ್ತೆ. ಅಷ್ಟೇ 7 ಗುಡ್ಡಗಳ ಮಧ್ಯೆ ಸಿಗುವುದೇ ಅದೇ ಐನ್ ಕೆರೆ. ಇಲ್ಲಿ ಬರ್ತಕ್ಕಂಥ ನೀರನ್ನು ಕ್ರೋಢೀಕರಿಸಿ ಇಡೀ ಕಡೂರು ತಾಲೂಕಿನ ಬಹುತೇಕ ಭಾಗಕ್ಕೆ ಕುಡಿಯುವ ನೀರಿನ ಭಾಗ್ಯ ತಲುಪಿಸೋದು ಒಂದು ನಮಗೆ ವಿಶೇಷವಾದ ಅದುವೇ ಐನ್ ಕೆರೆ ಅಂತ ಹೇಳ್ಬೋದು. ಐನ್ ಕೆರೆ ಅಂದರೆ ದೊಡ್ಡ ಮಗದದ ಕೆರೆ ಅಂತಾರೆ. ಆ ಮಗದದ ಕೆರೆ ಹಾಡು ನೀವು ಕೇಳಿದ್ರೆ ಸ್ನೇಹಿತರೆ, ಮಾಯದಂತ ಮಳೆ ಬಂತನ್ನ ಮಗದಾದ ಕೆರೆಗೆ. ಅದುವೇ ಇದು ದೊಡ್ಡ ಮಗದದ ಕೆರೆ. ಚಿಕ್ಕ ಮಗದದ ಕೆರೆ ಇನ್ನೊಂದು ಪಕ್ಕದಲ್ಲಿ 8 ಕಿಲೋಮೀಟರ್ ದೂರದಲ್ಲಿ ನಮ್ಗೆ ನೋಡಲಿಕ್ಕೆ ಸಿಗುತ್ತೆ. ಇದರ ವಿಶೇಷ ಏನಂತಂದರೆ ಸ್ನೇಹಿತರೆ, ಇಲ್ಲಿ ಮೀನಿನಂತೆ ಜಿಗಿಯೋಕೆ ಓಕೆ, ಫ್ಯಾಮಿಲಿ ಜೊತೆ ನೆಲೆಯೋಕೆ ಓಕೆ, ನೀರಿನಲ್ಲಿ ಈಜಾಡೋಕೆ ಅಡ್ಡಿ ಇಲ್ಲ. ಮುಖ್ಯವಾಗಿ ನೀರಿನ ಸುತ್ತಲೂ ಹಸಿರು ಗುಡ್ಡಗಾಡುಗಳು. ಇಂಥ ಪ್ಲೇಸ್ನಲ್ಲಿ ಜೊತೆಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಹೋದರೆ ಮುಗೀತು. ಫುಲ್ ಎಂಜಾಯ್ ಮಾಡೋದು, ದಿನವಿಡೀ ನೀರಿನಲ್ಲಿ ಆಟ ಆಡೋದು. ಇದು ನೋಡಿ, 1000 ಇತಿಹಾಸ ಇರತಕ್ಕಂಥ ಒಂದು ಕಾಲುವೆ. ಈ ಕಾಲುವೆನ ಇನ್ನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ ಅನ್ನೋದು ಒಂದು ವಿಶೇಷ ಸ್ನೇಹಿತರೆ. ನೋಡಿ ಎಷ್ಟು ಭದ್ರವಾಗಿ ಕಟ್ಟಿದ್ದಾರೆ. ಇದಕ್ಕೆ ಕಾರಣದಾರತಕ್ಕಂಥ ನಿಲ್ಲಕ್ಕೆ ಶ್ರೀಯುತ ಗವಿಮಠದ ಗರಡಿಮಠ ಅಜ್ಜಯ್ಯನವರು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಚೆನ್ನಬಿಲ್ಲ ಮತ್ತು ಹೊನ್ನಬಿಲ್ಲ ಅವರ ಜೀವನ ಕೂಡ ಇಲ್ಲಿ ತ್ಯಾಗ ಮಾಡ್ತಾ ಇದ್ದಾರೆ. ಅದು ಸ್ಟೋರಿ ನೀವು ಕೇಳಬೇಕಂದ್ರೆ ಸ್ನೇಹಿತರೆ ನೋಡಿ, ಒಂದು ಬಾರಿ ಭಯಂಕರ ಮಳೆರಾಯನು ಬಂದು ಎಲ್ಲ ಕೆರೆ ತುಂಬಿ ಹೋಗುತ್ತೆ. ಆವಾಗ ಈ ಚೆನ್ನಬಿಲ್ಲ ಹೊನ್ನಬಿಲ್ಲ ಅವರು ಜಾನುವಾರು ಮೇಯಿಸಲಿಕ್ಕೆ ಬಂದಿರ್ತಾರೆ. ಬಂದಾಗ ಅವಾಗ ಒಂದು ಮಳೆಯ ವಾಣಿ ಬರುತ್ತೆ. ನಾನು ಮಳೆ ಬಂದು ತುಂಬಿ ಇವಾಗ ನಿಮ್ಮ ಸಕ್ರಾಯಪಟ್ಟಣವನ್ನು ಹರಿದು ಎಲ್ಲ ಕೊಚ್ಚಿಕೊಂಡು ಹೋಗುತ್ತೇನೆ ಅಂತ ಪರ್ಮಿಷನ್ ಕೇಳ್ತದೆ. ಅವಾಗ ಅವ್ರು ಹೇಳ್ತಾರೆ, ಇರಿ ನಾವು ಹೋಗಿ ಊರಿಗೆ ಹೆಗ್ಡೆಯವ್ರ ಹತ್ರ ನಿಮ್ಮ ಪರ್ಮಿಷನ್ ತೊಗೊಂಡ್ಬರ್ತೀವಿ, ಬಂದ ಮೇಲೆ ನಿನ್ನ ಕೆಲಸ ನೀನು ಮಾಡು ಅಂತ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ಅವಾಗ ಅವರು ಪಟ್ಟಣಕ್ಕೆ ಬಂದು ಹೆಗ್ಡೆಯವ್ರ ಹತ್ರ ಮಾತಾಡ್ತಾರೆ. ಆವಾಗ ಅವರು ನಾವು ತಿರ್ಗಾ ಹೋದ್ರೆ ತಾನೇ ಇಲ್ಲಿಗೆ ಅದು ಕೋಡಿ ಹರಿದು ಸಕ್ರಾಯಪಟ್ಟಣ ಮುಳುಗೋಗುತ್ತೆ, ಹಾಗೆ ನಾವೇ ಹೋಗದಿದ್ರೆ ಅದು ಹೇಗೆ ಹರಿದೋಗುತ್ತೆ ಅನ್ನೋದು ನೋಡೋಣ ಅಂತ ಅವಾಗ ರಿಕ್ವೆಸ್ಟ್. ಅವಾಗ ಅವರು ತೀರ್ಮಾನ ಮಾಡಿ ಒಬ್ಬರಿಗೊಬ್ಬರು ಅವರ ರುಂಡವನ್ನು ಅವರೇ ಕಟ್ ಮಾಡಿಕೊಡ್ತಾರೆ. ಅವಾಗ ಇದು ತ್ಯಾಗ ನೋಡಿ ಅವಾಗ ಅವರು ತಿರ್ಗಾ ಬರಲ್ಲ. ಆವಾಗ ಕೋಡಿಯರೆಲ್ಲ ಸಕ್ರಾಯಪಟ್ಟಣ ಕೊಚ್ಚಿ ಹೋಗಲ್ಲ. ಹೀಗೆ ಅವರ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಅನ್ನೋದು ಒಂದು ವಿಶೇಷ. ನೋಡಿ, ಕಲ್ಲಲ್ಲಿ ಕಟ್ಟಿರ್ತಕ್ಕಂಥ ಒಂದು ಗೇಟ್ ವಾಲ್ ಇವತ್ತು ಕೂಡ ಸುಸ್ಥಿತಿಯಲ್ಲಿದೆ. ಕಂಡೀಷನ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ. ನಿಮಗೋಸ್ಕರ ಮಳೆ ಇರಲಿಲ್ಲ, ಆದರೂ ನೀರಲ್ಲಿರಲಿಲ್ಲ, ಹೋಗಿ ನಾವು ವಿಡಿಯೋ ಶೂಟ್ ಮಾಡಿದ್ದೇವೆ. ನೋಡಿದ್ರಲ್ಲ ಇವತ್ತು ಎಕ್ಸ್ಪ್ಲೋರ್ ಯಾವ ಥರ ಇತ್ತು ಅನ್ನೋದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನೀರಲ್ಲಿ ನಾನು ಇದ್ದಾಗ ಶೂಟ್ ಮಾಡಲಿಕ್ಕೆ ಆಗಿಲ್ಲ. ಮುಂದೆ ನೋಡೋಣ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೀರು ತುಂಬಿದಾಗ ಯಾವ ಥರ ಇತ್ತು ಅನ್ನೋದು ನಾನು ನಿಮಗೆ ತೋರಿಸ್ತೇವೆ. ಅದಕ್ಕಿಂತ ಮೊದಲು ಒಂದು
ಪ್ರೀವಿಯಸ್ ಫೋಟೋ ನಮ್ಮ ಹತ್ರ ಇತ್ತು. ನಾವು ನಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿದ್ವಿ. ನೋಡೋಣ. ಹಾಗೆ ಈ ಏರಿ ನಿಲ್ತಾ ಇರಲಿಲ್ಲ. ಅವಾಗ 1ನೇ ನರಸಿಂಹವರ್ಮ, ಅವಾಗ ಕರಡಿ ಮಠದ ಅಜ್ಜಯ್ಯನವರು ಈ ಶಕುನಗಿರಿಗೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಅವಾಗ ಅವ್ರು ಹೇಳ್ತಾರೆ, ಈ ಕೆರೆ ನಿಲ್ತಾ ಇಲ್ಲ, ಹೇಗೆ ಮಾಡೋದಂತ. ಅವಾಗ ಗವಿ ಮಠದ ಅಜ್ಜಯ್ಯನವರು, ಕರಡಿ ಮಠದ ಅಜ್ಜಯ್ಯನವರು ಹೇಳ್ತಾರೆ, ನಾವು ನನ್ನನ್ನು ಈ ಏರಿ ಮೇಲೆ ಹಾಕಿಬಿಟ್ಟು ನೀವು ಗೋಡೆ ಕಟ್ಟಿ ಅದು ತಾನಾಗಿ ನಿಲ್ಲತ್ತೆ ಅಂತ. ಅವಾಗ ಅವರು ಜೀವನವನ್ನು ಇಲ್ಲಿ ತ್ಯಾಗ ಮಾಡ್ತಾರೆ. ಮಾಡಿದಾಗ ಆ ಕೆರೆ ನಿಲ್ಲತ್ತೆ, ಆ ಕಟ್ಟೆ ನಿಲ್ಲತ್ತೆ ಅನ್ನೋದೊಂದು ವಿಶೇಷ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗಾಗಿ ಈ ಕೆರೆಗೆ ಅಯ್ಯನ ಕೆರೆ ಅಂತ ಬಂತು. ಅದುವೇ ಗವಿಮಠದ ಕರಡಿ ಮಠ ಅಜ್ಜಯ್ಯನವರು ಅವರ ಪ್ರಾಣ ತ್ಯಾಗ. ನೋಡಿ, ಇದು ಹಿಂದುಗಡೆ ಪಿರಾಮಿಡ್ ವ್ಯಾಲಿ ಯಾವ ಥರ ಕಾಣಿಸುತ್ತೆ, ಅದುವೇ ಶಕುನಗಿರಿ ಅಂತ ಹೇಳ್ಬೋದು. ಹಾಗೆ ಇದು ತುಂಬಿದಾಗ ತೆಗೆದಿರ್ತಕ್ಕಂಥ ಫೋಟೋಗಳು ಸ್ನೇಹಿತರೆ, ನಿಮಗೋಸ್ಕರ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ದಯವಿಟ್ಟು ಮಳೆಗಾಲದಲ್ಲಿ ತುಂಬಿದಾಗ ಒಂದು ಬಾರಿ ನೀವು ವಿಸಿಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ರಿಕ್ವೆಸ್ಟ್ ಮಾಡೋದು ಅಷ್ಟೇ ಅಲ್ಲ ಸ್ನೇಹಿತರೆ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಕೋಡಿ ಹರಿದು ಹೋಗ್ತಕ್ಕಂಥ ನೀರು ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಹೇಗಿತ್ತು ಅಯ್ಯನ ಕೆರೆ ಸಕ್ರಾಯಪಟ್ಟಣ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.